ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿ ಹಿಟ್ಟಿನ ದೋಸೆಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ದಷ್ಟು ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪು, ಸಕ್ಕರೆ ಮತ್ತು ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕಿದ್ದೇನೆ. ಈಗ ಇದನ್ನು ಸರಿಯಾಗಿ ಕಲಿಸ್ಕೊಂಡು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ದಷ್ಟು ಜೋಳದ ಹಿಟ್ಟನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ಬೇಕು. ಈಗ ಸಾದಾ ಹಂಚಿಗೆ ದೋಸೆಯನ್ನು ಹಾಕ್ತಾ ಇದ್ದೀನಿ. ಒಂದೇ 1 ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದಂತಹ ರಾಗಿ ಹಿಟ್ಟಿನ ದೋಸೆ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.